ಹಲೋ! ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸುಷ್ಮಾ. ವೆಲ್ಕಮ್ ಟು ಮೈ ಚಾನಲ್ ಸುಷ್ಮಾ ಸಿಸ್ಲಾ ವ್ಲಾಗ್ಸ್. ಇವತ್ತು ನಾನು ಪಾಸ್ತಾ ಶುರು ಮಾಡಿದ್ದೀನಿ ಬೆಳಗ್ಗೆ ಮಕ್ಕಳು ಬಾಕ್ಸ್ ಹಾಕಕ್ಕೆ. ಸೊ, ಯಾವಾಗಲೂ ನಾನು ಪ್ಲೇನ್ ಮಾಡೋದಾಗಲಿ ಅಥವಾ ಅದ್ರ ಜೊತೆಗೆ ದೊಡ್ಡ ದೊಡ್ಡ ತರಕಾರಿ ಹಾಕೋದಾಗಲಿ, ಕಟ್ ಮಾಡಿ ಹಾಕೋದಾಗಲಿ ಮಾಡ್ತಿದ್ದೆ. ಆದರೆ ಇವಾಗ ನನಗೆ ರೈಸ್ಡ್ ಕಾಲಿಫ್ಲವರ್, ಬ್ರೋಕೊಲಿ ಒಂದು ವಾನ್ಸ್ ನನ್ನ ಮನೆ ಹತ್ರನೇ ಇದೆ. ಸೊ, ಆ ಮಾರ್ಕೆಟಲ್ಲಿ ಸಿಕ್ತು ಈ ಸತಿ. ಸೊ, ಅದು ತಗೊಂಡು ಬಂದು ಈ ಥರ ಟ್ರೈ ಮಾಡಿದ್ರೆ ಮಕ್ಳಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎರಡನೇದೇನಂದರೆ ಅವ್ರಿಗೆ ತರಕಾರಿ ಇತ್ತು ಅಂತಲೇ ಅನ್ನಿಸ್ಲಿಲ್ಲ. ಬೇಸಿಕಲಿ ಆ ಸ್ಮೆಲ್ ಕೂಡ ಅಷ್ಟು ಬಂದಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ನಾನು ಸ್ವಲ್ಪ ಫ್ಲೇವರ್ ಸೀಸನಿಂಗ್ಗೆ ಗಾರ್ಲಿಕ್ ಹರ್ಬ್‌ದು ಕಾಸ್ಟ್‌ಕೋನಲ್ಲಿ ಸಿಗುತ್ತೆ ಇದು. ಸೊ, ಅದನ್ನು ಜೊತೆಗೆ ಆ್ಯಡ್ ಮಾಡಿದೆ. ಆ್ಯಂಡ್ ಬರ್ಟೋಲಿ ಬ್ರ್ಯಾಂಡ್‌ದು ನಾನು ಯಾವಾಗಲೂ ಯೂಸ್ ಮಾಡೋದು. ಬೆಸಿಲ್ ಅಂದರೆ ತುಂಬ ತುಂಬ ರುಚಿಯಾಗಿ ಅನಿಸುತ್ತೆ. ವಾಸನೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ತುಂಬ ಹೊತ್ತು ಲಂಚ್ ಬಾಕ್ಸ್ ಹಾಕಿದ್ರೂ ರುಚಿಯಾಗೇ ಇರುತ್ತೆ. ಸೊ, ಇದು ನಾನು ಬೆಳಗ್ಗೆ ಮಕ್ಕಳಿಗೆ ಕೊಡೋ ಬಾಕ್ಸು. ವಾರಕ್ಕೆ ಒಂದು ಸತಿನಾದರೂ ಮಾಡ್ತೀನಿ ಪಾಸ್ತಾ. ಬಹಳ ಇಷ್ಟಪಡ್ತಾರೆ ಮಕ್ಕಳು. ಆ್ಯಂಡ್ ಸ್ವಲ್ಪ ಆನಿಯನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಇವತ್ತಿಂದ ಅಡುಗೆ ಏನಂದರೆ ಒಂದು ತಿಳಿ ಸಾರು ಮಾಡಿದ್ದೀನಿ. ಸಾರು ಮತ್ತು ಒಂದು ಬ್ಲ್ಯಾಕ್ ಗ್ರಾಮ್ ಅಲ್ಲ, ಗ್ರೀನ್ ಗ್ರಾಮ್ ಬರುತ್ತಲ್ಲ, ಪೆಸರಟ್ಟು ಅಂತ ಹೇಳ್ತಾರಲ್ಲ, ಗ್ರೀನ್ ಗ್ರಾಮ್ ಅದು ಒಂದು ಕರಿ ಮಾಡಿದ್ದೀನಿ, ಗ್ರೇವಿ ಕರಿ ಮಾಡಿದ್ದೀನಿ. ಇನ್ನೊಂದು ಸತಿ ಯಾವಾಗಲಾದರೂ ತೋರಿಸ್ತೀನಿ ಇದರ ರೆಸಿಪಿ. ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ. ಹೈ ಇನ್ ಪ್ರೋಟೀನ್ ಕೂಡ. ಚಪಾತಿ ಜೊತೆ ಆಗಲಿ, ಅನ್ನದ ಜೊತೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಒನ್ಸ್ ಇನ್ 2 ವೀಕ್ಸ್ ಆದರೂ ಖಂಡಿತ ಮಾಡೇ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಒಂದು ಕಥೆ ಆಯಿತು. ಏನು ಅಂದರೆ, ಚಪಾತಿ ಪ್ಯಾನು ಅಂತ, ದೋಸೆ ಪ್ಯಾನು ಅಂತ ತಂದ್ಕೊಂಡೆ. ಆದರೆ ಆ ದೋಸೆ ಪ್ಯಾನು ಎಷ್ಟು ವರ್ಸ್ಟ್ ಆಗಿದೆ ಅಂತಂದರೆ ತುಂಬ ವರ್ಸ್ಟ್ ಆಗಿದೆ. ಇದು ನಾನು ಅಮೆಝಾನಲ್ಲಿ ತಂದಿದ್ದು. ಹಾರಿಬಲ್. ಸೊ, ನಾನೇನು ಮಾಡಿದೆ, ಕ್ಯಾಸ್ಟ್ ಐರನ್ ತಂದೆ. ಕ್ಯಾಸ್ಟ್ ಐರನ್ ಕೂಡ ನನಗೆ ವ್ರಿಸ್ಟ್ ನೋವಾಗಕ್ಕೆ ಶುರು ಆಗೋಯಿತು ಬಿಕಾಸ್ ಆಫ್ ದ ಹೆವಿನೆಸ್. ಸೊ, ನಾನೇನು ಮಾಡಿದೆ, ನಾನ್ ಸ್ಟಿಕ್ಗೆ ಸೆಟ್ಲ್ ಆಗಿಬಿಟ್ಟೆ. ಅಟ್ಲೀಸ್ಟ್ ದೋಸೆ ಪ್ಯಾನ್ ಆದರೂ ನಾನ್ ಸ್ಟಿಕ್ ಮಾಡಿಬಿಡೋಣ ಅಂತ. ಆ್ಯಂಡ್ ಇಲ್ಲಿ ಸುರೇಶು ಒಂದು ವೆಬ್ಸೈಟಿಂದ, ಆ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕು. ಆ್ಯಂಡ್ ಅಲ್ಲಿಂದ ಈ ಸೀಸನ್, ಸ್ಪೆಷಲಿ ಫೆಸ್ಟಿವಲ್ ಸೀಸನ್ ಬಂತು ಅಂದರೆ ವರ್ಷಕ್ಕೊಂದು ಸತಿ ಈ ಅವರೆಲ್ಲ ತಿಂತಾರೆ. ತುಂಬ ಉಪ್ಪಿನಕಾಯಿಗಳು ಎಲ್ಲ ತಿಂತಾರೆ ಬೇಸಿಕಲಿ. ಗೋಂಗೂರ, ಕಂದಿಪುಡಿ ಎಲ್ಲ. ಕಂದಿಪುಡಿ ಅಂದರೆ ಇದು ತೊಗರಿಬೇಳೆದು ಪುಡಿ. ಆಮೇಲೆ ಇನ್ನೊಂದು ಕರಿ, ಉದ್ದಿನ ಬೇಳೆದು ಕರಿ ಸಿಪ್ಪೆ ಇರೋದಿರುತ್ತಲ್ಲ, ಅದರದ್ದು ಉಂಡೆ, ಸುನ್ನುಂಡೆ ಅಂತ ಹೇಳ್ತಾರೆ ಆಂಧ್ರ ಸೈಡು. ನಾವು ಹೆಸರು ಬೇಳೆಲಿ ಮಾಡ್ತೀವಲ್ಲ, ಇದು ಸುನ್ನುಂಡೆ ವಿತ್ ಬೆಲ್ಲದ ಜೊತೆ ಮಾಡಿರೋದು. ಬಹಳ ರುಚಿಯಾಯಿತು. ಆ್ಯಂಡ್ ಇದು ಡೇಟ್ಸ್ ಜೊತೆ ಮಾಡಿರೋದು ಉಂಡೆ. ಇದು ಮನೇಲೂ ಮಾಡ್ಬೋದು, ನಿಮ್ಮೆಲ್ಲರಿಗೂ ಗೊತ್ತು. ಬಟ್ ಇದು ತುಂಬ ತುಂಬ ರುಚಿಯಾಗಿತ್ತು. ಸೊ, ನಾನಂತೂ ತಿಂದ್ಬಿಟ್ನಪ್ಪ. ಈ ನವರಾತ್ರಿ ಟೈಮಲ್ಲಂತೂ ಹುಟ್ಟಿದಬ್ಬದಿಂದನೇ ಶುರು ಮಾಡಿದೆ. ಫುಲ್ಲು ತಿಂದುಬಿಟ್ಟಿದ್ದೀನಿ. ಇನ್ನು ಎಷ್ಟು ವರ್ಕೌಟ್ ಮಾಡಬೇಕು ನನಗೂ ಗೊತ್ತಿಲ್ಲ. ಬಟ್ ಹೆಂಗಿದ್ರೂ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಿಬಿಟ್ಟು ಇನ್ನು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಚಿಕ್ಕಿ ಕೂಡ ತರಿಸಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸ್ವೀಟೆಲ್ಲ ಫ್ರೆಂಡ್ಸಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ತಂದಿದ್ದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ಇನ್ನೊಂದು ಈವೆಂಟು, ಟೋಟಲ್ ನಾನು 3-4 ಡೇಸ್ ನವರಾತ್ರಿ ಈವೆಂಟಲ್ಲಿ ಈ ವಿಡಿಯೋಲ್ಲಿ ಹಾಕಿದ್ದೀನಿ. ಅಂದರೆ ನಾನು ಅಟೆಂಡ್ ಮಾಡಿರೋ ಈವೆಂಟ್ಸ್. ಸೊ, ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಸಾರಿ ಡಿಫ್ರೆಂಟ್ ಟೈಪ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಈ ಸೀರೆ ನಾನು 2 ಇಯರ್ಸ್ ಬ್ಯಾಕ್ ನವರಾತ್ರಿಗೆ ಹಾಕ್ಕೊಂಡಿದ್ದೆ. ಈ ಸತಿ ನಾನು ಲೆಹೆಂಗಾ ಥರ ಹಾಕ್ಕೊಂಡೆ. ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು ಈ ಥರ ಹಾಕ್ಕೊಳ್ಳೋದು. ಆವಾಗವಾಗ ಈ ಥರ ಕೂಡ ಸ್ಪೆಷಲಾಗಿ ಹಾಕ್ಕೊಳ್ಬೋದು. ಯೂಟ್ಯೂಬ್ ನೋಡಿಕೊಂಡು ಈ ಥರ ಹಾಕ್ಕೊಳ್ಳೋದು ಕಲಿತೆ ನಾನು. ಆ್ಯಂಡ್ ಇನ್ನೊಂದೇನು ಅಂದರೆ, ಈ ಸಾರಿ ಬಾರ್ಡರ್ ಥಿನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಪ್ರಾಪರ್ ಲೆಹೆಂಗಾ ಥರ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಪಲ್ಲು ತುಂಬ ಫುಲ್ ಡಿಸೈನ್ ಇತ್ತು. ಆದ್ದರಿಂದ ನೀವೇನಾದ್ರು ಹಾಕ್ಕೊಳ್ತೀರಾ ಅಂತಂದರೆ ಓನ್ಲಿ ಬಾರ್ಡರ್ ಥಿನ್ನಾಗಿರೋದು ಮಾತ್ರ ಸ್ಯಾರೀಸ್ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ದಿಯಾ ಪರೇಡ್ ಅಂತ ಒಂದು ಈವೆಂಟ್ ಇದೆ ಬಾಲ್ಬೋಾ ಪಾರ್ಕಲ್ಲಿ, ಸ್ಯಾನ್ ಡಿಯೇಗೋ ಬಾಲ್ಬೋಾ ಪಾರ್ಕಲ್ಲಿ. ಆ್ಯಕ್ಚುಲಿ ಅದ್ರ ಹೆಸರು ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ. ಏನು ಅಂದರೆ, ಎಲ್ಲ ಇಂಡಿಯನ್ ಸ್ಟೇಟ್ಸಿಂದ ರೆಪ್ರೆಸೆಂಟ್ ಮಾಡೋದು ಡ್ಯಾನ್ಸ್ ಮೂಲಕ. ಸೊ,
ಡ್ಯಾನ್ಸ್ ಅವ್ರವ್ರ ಭರತನಾಟ್ಯ ಇರ್ಬೋದು, ಇಲ್ಲಾಂತಂದರೆ ಫೋಕ್ ಡ್ಯಾನ್ಸ್ ಇರ್ಬೋದು, ಅಥವಾ ಟ್ರೆಡಿಷ್ನಲ್ಲೇ ಇರಬೇಕು, ಅದೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಫೋಕ್ ಡ್ಯಾನ್ಸ್ ಆರ್ ಕ್ಲಾಸಿಕಲ್ ಆ ಥರ ಮಾಡಬೇಕು. ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಸ್ವಲ್ಪ ಕೆಲವರಂತೂ ಸಿನಿಮಾ ಹಾಡುಗಳು ಹಾಕ್ಕೊಂಡು ಮಾಡಿದ್ರು. ನನಗಷ್ಟು ಹಿಡಿಸ್ಲಿಲ್ಲ. ಬಟ್ ಟ್ರೆಡಿಷ್ನಲ್ ಡ್ಯಾನ್ಸಸ್ ಕೇರಳ ಅಥವಾ ಕರ್ನಾಟಕ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಆಂಧ್ರದವರು ಕೂಡ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇಲ್ಲಿ ಆ ಸೈಡಲ್ಲಿ ಏನು ಅಂತಂದರೆ ಎಲ್ಲ ಡ್ಯಾನ್ಸಸ್ ಎಲ್ಲರೂ ಇರ್ತಾರಲ್ಲ, ಅವರೆಲ್ಲ ಅಲ್ಲಿ ರೆಡಿ ಆಗೋಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ಎಲ್ಲ ಓಪನ್, ಅಂದರೆ ತುಂಬ ಜನ ಬಂದಿದ್ರು ಅಂದ್ಕೊಳ್ಳಿ, ಸಖತ್ ಜನ ಬಂದಿದ್ರು. ಆ್ಯಂಡ್ ದಿಯಾ ಪರೇಡ್ ಅಂದರೆ ನಾವು ದೀಪಗಳನ್ನ ತನ್ನ ತಟ್ಟೆಯಲ್ಲಿ ಹಾಕಿಟ್ಟಿರ್ತಾರೆ. ವ್ಯಾಕ್ಸ್ ಕ್ಯಾಂಡಲ್ಸ್ ಅಂದ್ಕೊಳ್ಳಿ, ಮಟ್ಕೆದು ಅದೆಲ್ಲ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅಷ್ಟೊಂದು ಜನ ಒದಗಿಸ್ಬೇಕಲ್ವಾ, ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ದೀಪ ಎಲ್ಲ ಇಟ್ಬಿಟ್ಟು ಸಣ್ಣ ಸಣ್ಣ ವ್ಯಾಕ್ಸ್ ಕ್ಯಾಂಡಲ್ಸ್ ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಎಲ್ಲರೂ ಕೈಯಲ್ಲಿ ಹಿಡ್ಕೋಬೇಕು. ಕೈಯಲ್ಲಿ ಹಿಡ್ಕೊಂಡು ಒಂದು ರೌಂಡ್ ಹೊಡಿಬೇಕು. ಆ ಸ್ಟೇಜ್ ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಹೋಗ್ಬಿಟ್ಟು ಆಮೇಲೆ ಸ್ಟೇಜ್ ಮೇಲೆ ಹತ್ತಬೇಕು. ಆ ಥರ ಒಂದು ಪ್ಲ್ಯಾನ್ ಮಾಡಿದರು. ಆ್ಯಂಡ್ ತುಂಬ ಜನ ಲೇಡೀಸ್ ಬಂದಿದ್ದರು. ಇದಕ್ಕೆ ಹೆಂಗೆ ಹೋಗೋದು ಅಂದರೆ, ಒಂದು ಗೂಗಲ್ ಫಾರ್ಮ್ ಥರ ಮಾಡಿರ್ತಾರೆ, ಅದು ಅಪ್ಲೈ ಮಾಡ್ಕೊಂಡು ಯಾರು ಬೇಕಾದ್ರೂ, ಯಾವ ಲೇಡೀಸೇ ಆಗಬೇಕು, ಯಾರಾದರೂ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಅಲ್ಲಿ ರಾಮಾಯಣ ಕೂಡ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಸುಮಾರು ಒಂದು ಅರ್ಧ ಗಂಟೆ ತಗೊಂಡು ಮಾಡಿದ್ರು. ನನಗೆ ದಿಯಾ ಪರೇಡ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಸೊ ಅದರಲ್ಲಿ ನಾನು ಡಿನ್ನರ್ ಮಾಡೋಕ್ಕೆ ನಾನು ನನ್ನ ಫ್ರೆಂಡು ಇಬ್ಬರು ಹೊಟ್ಟೋದ್ವಿ. ಅಲ್ಲಿ ಡಿನ್ನರು ತುಂಬ ಅಂದರೆ ರೆಸ್ಟೋರೆಂಟ್ಸ್ ತುಂಬ ಜನ ಬಂದಿದ್ದರು. ಅಂಜಪ್ಪಾರಿಂದ ಹಿಡಿದು ಸ್ಯಾನ್ ಇಡ್ಲಿ, ಇಲ್ಲೆಲ್ಲ ಅದೆಲ್ಲ ತುಂಬ ಫೇಮಸ್ಸು. ಅವೇ ಹೋಟೆಲ್ಸ್ ಇನ್ನು ಇಲ್ಲೆಲ್ಲ ಹೋಟೆಲಲ್ಲ, ರೆಸ್ಟೋರೆಂಟ್ಸ್ ಇಲ್ಲೆಲ್ಲ. ಆ್ಯಂಡ್ ನನ್ನ ಮಕ್ಕಳನ್ನಂತೂ ನಾನು ಕರ್ಕೊಂಡು ಬಂದಿಲ್ಲ. ಅವ್ರು ಬಂದರೆ ನಾನು ಈವೆಂಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲೇ ಕೂರಿಸ್ಬಿಟ್ಟು ಫ್ರೆಂಡ್ ಜೊತೆನೇ ನಾನು ಬಂದಿರೋದು. ಆ್ಯಂಡ್ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸು. ಈ ಥರ ಲ್ಯಾಂಪ್ಸ್ ಎಲ್ಲ ಲಿಟ್ ಮಾಡಿ ದೀಪಗಳನ್ನೇ ಹಾಕ್ಬಿಟ್ಟು ಮಾಡಿದಾಗ ತುಂಬ ಫೆಸ್ಟಿವ್ ಫೀಲಿಂಗ್ ಬರ್ತಾಯಿತ್ತು. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ನಿಂತವರು ಸುಜಾತ ಅಂತ, ಅವರು ಆ್ಯಂಡ್ ಇನ್ನೊಬ್ಬರು ವಿಪುಲಾ ಅಂತಿದ್ದಾರೆ, ಅವರೆಲ್ಲ ಸೇರಿಕೊಂಡು ಈ ಈವೆಂಟ್ನ ಆರ್ಗನೈಸ್ ಮಾಡಿದ್ದು. ಆ್ಯಂಡ್ ಈವೆಂಟ್ ಯಾರು ಬೇಕಾದ್ರೂ ಆರ್ಗನೈಸ್ ಮಾಡ್ಬೋದು, ಬಟ್ ಮೆಂಬರ್ ಆಗಿರಬೇಕು, ಕಮ್ಯುನಿಟಿ ಮೆಂಬರ್ ಆಗಿರಬೇಕಷ್ಟೇ. ಆ್ಯಂಡ್ ತುಂಬ ಚೆನ್ನಾಗಿ ಈವೆಂಟ್ ಆರ್ಗನೈಸ್ ಮಾಡಿದ್ರು. ಕರೆಕ್ಟಾಗಿ ಯಾವ ಟೈಮಲ್ಲಿ ಹೋಗಬೇಕು, ಎವ್ರಿಥಿಂಗ್ ವಾಸ್ ಆನ್ ಟೈಮ್. ಆ್ಯಂಡ್ ತುಂಬ ಜನ ಅಲ್ಲೆಲ್ಲ ಫೋಟೋಸ್ ತೊಗೊಳ್ತಾಯಿದ್ರು, ನಾವು ತೊಗೊಂಡ್ವಿ. ಆ್ಯಂಡ್ ನಾನು ಸ್ಯಾರಿ ಹಾಕ್ಕೊಂಡಿದ್ನಲ್ಲ, ಈ ಥರ ತುಂಬ ಜನ ಹೊಗಳಿದ್ರು, ಚೆನ್ನಾಗಿದೆ, ಡಿಫ್ರೆಂಟ್ ವೇ ಆಗಿದೆ, ಚೆನ್ನಾಗಿದೆ ಅಂತ. ಆ್ಯಂಡ್ ಆಲ್ ದೀಸ್ ಬ್ಯೂಟಿಫುಲ್ ಲೇಡೀಸ್ ನೆಕ್ಸ್ಟ್ ಟು ಮೀ, ಅವರೆಲ್ಲ ನಮ್ಮ ಜೊತೆ ಲೈನಾಗಿ, ನಾನು ಫಸ್ಟ್ ನನ್ನನ್ನು ನಿಲ್ಲಿಸ್ಬಿಟ್ರು. ಫಸ್ಟ್ ನೀನೇ ಹೋಗಿ ನಿಂತ್ಕೊ ಅಂತ. ಏಕೆಂದರೆ ಎಲ್ಲೋ ಸ್ಯಾರಿ ಹಾಕ್ಕೋಬೇಕು ಅಂತ ಹೇಳಿದರು ಎಲ್ಲರಿಗೂ. ತುಂಬ ಜನ ಎಲ್ಲೋ ಸ್ಯಾರಿ ಪರ್ಟಿಕ್ಯುಲರಾಗಿ ನೋಡಿರಲಿಲ್ಲ, ದೇ ಡಿಡ್ ನಾಟ್ ಫಾಲೋ ದ ರೂಲ್ಸ್. ಅದಕ್ಕೆ ಫಸ್ಟ್ ಎಲ್ಲೋ ಸ್ಯಾರಿ ನಾನು ಹಾಕ್ಕೊಂಡಿದ್ದೆ ಅಂದ್ಬಿಟ್ಟು ನಾನು ಮುಂದೆ ನಿಲ್ಲಿಸ್ಬಿಟ್ರು. ನಾನು ಇನ್ಸ್ಟಾಗ್ರಾಮ್ ಎಲ್ಲ ನೀವು ಫಾಲೋ ಆದರೆ ಅಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದೀನಿ. ಅವತ್ತಿನ ದಿವಸನೇ ಹಾಕ್ಬಿಟ್ಟೆ ರಾತ್ರಿ. ಆ್ಯಂಡ್ ತುಂಬ ಫೆಸ್ಟಿವಲ್ ಥರನೇ ಫೀಲ್ ಆಯಿತು. ದೀಪಗಳನ್ನ ಹಚ್ಚಿ ಆ ಥರ ಫೋಟೋಸ್ ತೊಗೊಂಡು ಡ್ಯಾನ್ಸ್ ಎಲ್ಲ ನೋಡಿ ಒಂಥರ ಡಿಫ್ರೆಂಟ್ ಫೀಲಿಂಗೇ ಬಂತು. ಸುಮಾರು ವರ್ಷ ಆಯಿತು ಈ ಥರ ಆಚೆ ಕಮ್ಯುನಿಟಿಗೆ ಬಂದು ಈ ಥರ ಎಲ್ಲ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಡೇ ಮಕ್ಕಳು ಇಬ್ಬರದು ಪಿಯಾನೋ ರಿಸೈಟಲ್ ಇತ್ತು. ಆ್ಯಂಡ್ ಒಂದೇ ಥರ ಡ್ರೆಸ್ ಹಾಕೋ ಒಂದು ಅವಕಾಶ ಆದರೆ ಬಂತು. ಆ್ಯಕ್ಚುಲಿ ಏನಾಯಿತು ಅಂದರೆ, ಈ ಡ್ರೆಸ್ಸು ತಂದಾಗ ಹೊಸದಾಗಿ ತಾಶ್ವಿಗೇನೋ ಟೈಟ್ ಆಯಿತು, ತೀಕ್ಷಾಗೆ ತುಂಬ ದೊಡ್ಡದಾಗೋಗಿತ್ತು. ಸೊ ಇವಾಗ ತೀಕ್ಷಾ ಹೈಟ್ ಬಂದಿದ್ದಾಳೆ, ತಾಶ್ವಿ ಸಣ್ಣಗಾಗಿದ್ದಾಳೆ. ಸೊ ತುಂಬ ವರ್ತ್ ಅನಿಸ್ತು. ಇವಾಗ ತುಂಬ ಖುಷಿ ಆಯಿತು ಅವರಿಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಳ್ಳೋದು. ಆ್ಯಂಡ್ ತಾಶ್ವಿ ಕೂಡ ಹೀಟ್ಲೆಸ್ ಕರ್ಲ್ಸ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ಥರ ಇರುತ್ತೆ, ಅದನ್ನು ಹಾಕ್ಕೊಂಡು ರಾತ್ರಿಯೆಲ್ಲ ಹಾಕೋತಾಳೆ. ಬೆಳಗ್ಗೆ ಆಗೋಷ್ಟೊತ್ತಿಗೆಲ್ಲ ಕೂದಲು ತುಂಬ ಕರ್ಲಿ ಥರ ಕಾಣಿಸುತ್ತೆ, ವೇವಿ ಕರ್ಲಿ ಥರ ಕಾಣಿಸುತ್ತೆ. ಆ್ಯಂಡ್ ಇಟ್ಸ್ ಹರ್ ಫೇವ್ರೆಟ್ ಥಿಂಗ್ ಟು ಡೂ. ಎವ್ರಿ ಡೇ ಮಾಡ್ತಾಳೆ. ತುಂಬ ಖುಷಿ ಆಗುತ್ತೆ ಅವಳ ಹೇರಿಗೆ. ಆ್ಯಂಡ್ ಹೀಟ್ ಯೂಸ್ ಮಾಡ್ತಾ ಇಲ್ಲ, ಅದೊಂದು ಖುಷಿ ನನಗೆ. ಆ್ಯಂಡ್ ಟೋಟಲಿ ಟೀನೇಜ್ ಥರನೇ ಡ್ರೆಸ್ ಮಾಡ್ಕೊಳ್ತಾಳೆ. ಆಲ್ಮೋಸ್ಟ್ ಇನ್ನೊಂದು ವರ್ಷ ಆದರೆ ಅವಳಿಗೆ ಟೀನೇಜ್ ಶುರುವಾಗುತ್ತೆ. ಆ್ಯಂಡ್ ಇಲ್ಲಿ ಬಂದಿದ್ದೀವಿ ಲೊಕೇಶನ್ಗೆ. ಇನ್ನು ಮನೆ ಹತ್ರನೇ ಇರೋದು, ಸುಮಾರು ದೂರ ಏನಿಲ್ಲ. ಇಂಡಿಯನ್ ಸ್ಟೋರ್ ಹೋಗೋದು ಅಂದರೆ ಒಂದು 10-11 ನಿಮಿಷ ತೊಗೊಳುತ್ತೆ ಮನೆಯಿಂದ. ಸೊ ಮಧ್ಯಾಹ್ನನೇ ಇಟ್ಟಿದ್ರು ರಿಸೈಟಲ್ಲು. ಆ್ಯಂಡ್ ಎಲ್ಲರಿಗೂ ಅವ್ರವ್ರ ಸ್ಲಾಟ್ ಕೊಟ್ಬಿಟ್ಟಿದ್ರು, ಅದರಿಂದ ನಮ್ಗೆ ಈಸಿ ಆಗಿತ್ತು.
ಎಲ್ಲ ಮುಗಿಸ್ಕೊಂಡು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಅಟೆಂಡ್ ಆಗೋಕ್ಕೆ ರಿಸೈಟಲ್ನ. ಆ್ಯಂಡ್ ಇಲ್ಲಿ ಒಂಥರ ಮೆನು ಥರ ಬರೆದ್ಬಿಟ್ಟು ಯಾರ್ದು ಯಾವಾಗ ಟರ್ನು ಟೈಮಿಂಗ್ಸ್ ಎಲ್ಲ ಬರೆದಿದ್ರು. ಆ್ಯಂಡ್ ಟೀಚರ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರ ಹೆಸರು ಹಿರೋಕೋ ಅಂತ. ಅವರು ಓಪ್ರಾ ಸಿಂಗರು, ತುಂಬ ಚೆನ್ನಾಗಿ ಹಾಡ್ತಾರೆ. ವೆರಿ ವೆರಿ ಲೌಡ್ ವಾಯ್ಸ್ ಇದೆ ಅವ್ರಿಗೆ. ಆ್ಯಂಡ್ ದೀಕ್ಷಾ ಇಯರಿಂಗ್ಸ್ ನೋಡಿದ್ರೆ ಚೇಂಜ್ ಮಾಡಿ ತುಂಬ ಕೇಳ್ತಾ ಇದ್ಲು, ಒಂದು ಸತಿ ಚೇಂಜ್ ಮಾಡು ಅಂತ. ಆ್ಯಂಡ್ ನನಗೆ ಅವಳು ಇಯರಿಂಗ್ಸ್ ಚೇಂಜ್ ಮಾಡೋಕ್ಕೊಂದು ಧೈರ್ಯ ಒಂದು ಬಂತು. ಸೊ ಹಾರ್ಟ್ ಇಯರಿಂಗ್ ಬೇಕು ಅಂತ ಆ ಥರ ಇಯರಿಂಗ್ ಸೆಲೆಕ್ಟ್ ಮಾಡಿಕೊಂಡು ರಿಸೈಟಲ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದೆ. ಅವಳು ಪಿಯಾನೋ ಪ್ಲೇ ಮಾಡೋಕ್ಕಿಂತ ಮುಂಚೆ ಒಂದು ಇನ್ವೊಕೇಶನ್ ಸಾಂಗ್ ಅಂತ ಮಾಡ್ತಾರಲ್ಲ, ಫಸ್ಟ್ ಎಲ್ಲ ಹುಡುಗಿರನ್ನು ಕರೆಸಿ ಸ್ಟೂಡೆಂಟ್ಸ್ ಎಲ್ಲನೂ ಕರೆಸಿ ಹಾಡೋಣ ಅಂತ ಶುರು ಮಾಡಿಸಿದ್ರೆ ನಮ್ಮ ಹುಡುಗಿ ನಾನು ಹಾಡ್ತೀನಿ ಅಂತ ಹಠ ಮಾಡಿದ್ಲು. ಸೊ ಟೀಚರ್ ಮುದ್ದಾಗಿದ್ದಾಳೆ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಹಂಗೆ ನಿಲ್ಲಿಸಿದ್ರು. ಅವಳಿಗೆ ಬರೀ 4 ಲೈನೇ ಗೊತ್ತಿರೋ, ಸೊ ಅದನ್ನು ಹಾಡ್ಬಿಟ್ಟು ಮತ್ತೆ ಹಂಗೆ ನಿಂತ್ಕೊಂಡಿದ್ಲು. ಅಟ್ಲೀಸ್ಟ್ ಲಿಪ್ಸಿಂಗ್ ಮಾಡೋದ್ರೂ ಮಾಡಲಿಲ್ಲ. ಬಟ್ ದೇ ಡಿಡ್ ರಿಯಲಿ ಗ್ರೇಟ್ ಜಾಬ್. ಫಸ್ಟ್ ಟೈಮ್ ರಿಸೈಟಲ್ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇದು ಇನ್ನೊಂದು ದಿವಸ ನೆಕ್ಸ್ಟ್ ಮಂಡೇ ಆರ್ ಟ್ಯೂಸ್ಡೇ ಅನಿಸುತ್ತೆ. ಸ್ಕೂಲಲ್ಲಿ ವಾಲಂಟಿಯರ್ ತುಂಬ ಇಷ್ಟ ಆಗ್ತಾಯಿದೆ ಈ ಮಧ್ಯ. ತಾಶ್ವಿ ಫಸ್ಟ್ ಗ್ರೇಡ್ ಇರ್ಬೇಕಾದ್ರೆ ಮಾಡ್ತಾಯಿದ್ದೆ, ಇವಾಗ ನಾನು ದೀಕ್ಷಾ ಫಸ್ಟ್ ಗ್ರೇಡ್ ಇರ್ಬೇಕಾದ್ರೆ ಮಾಡ್ತಾಯಿದ್ದೀನಿ. ಐ ಎಂಜಾಯ್ ಇಟ್ ಅ ಲಾಟ್. ಸೊ ಸಣ್ಣ ಮಕ್ಳು ಇರ್ತಾರಲ್ಲ, ದೇ ಆರ್ ಸೋ ಕ್ಯೂಟ್. ಅವ್ರನ್ನ ನೋಡೋಕ್ಕೆ ತುಂಬ ಖುಷಿಯಾಗಿರುತ್ತೆ. ಆ್ಯಂಡ್ ಆಮೇಲೆ ಅವ್ರು ಸಹಾಯ ಮಾಡೋಕ್ಕೂ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಲ್ಲಿ ಏನಂದರೆ ಸ್ಟೆಮ್ ಲೆಸನ್ ಇತ್ತು ಅವ್ರಿಗೆ ಅವತ್ತಿನ ದಿವಸ. ಒಂದು ಈ ರೋಬೋ ಅಂತ ಒಂದು ಡಿಸೈನ್ ಮಾಡಿರ್ತಾರೆ. ಅದನ್ನು ಐಪ್ಯಾಡಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ರೈಟು ಲೆಫ್ಟು ಸ್ಟ್ರೈಟು ಫಾರ್ವರ್ಡು ಬ್ಯಾಕ್ವರ್ಡ್ ಅಂತ. ಆ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು, ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಬಿಡಬೇಕು, ಡೆಸ್ಟಿನೇಷನ್ನ ಅದು ರೀಚ್ ಆಗಬೇಕು. ಸೊ ಆ ಥರ ಪ್ರೋಗ್ರಾಮ್ ಮಾಡಿ ಹಾಕಿದ್ರೆ, ಕೋಡಿಂಗ್ ಥರ ಮಾಡಿ ಹಾಕಿದ್ರೆ ಅದು ಸಕ್ಸಸ್ಫುಲ್ ಅಂತ ಲೆಕ್ಕ. ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮಕ್ಳಿಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇದು ಅವತ್ತಿನ ದಿವಸ ಸಾಯಂಕಾಲ ನನಗೆ ನವರಾತ್ರಿ ಇನ್ವಿಟೇಷನ್ ಇತ್ತು. ಆಲ್ಮೋಸ್ಟ್ ಲಾಸ್ಟ್ ಬಟ್ ಒನ್ ನವರಾತ್ರಿ ಅನಿಸುತ್ತೆ. ಅವತ್ತು ನಾನು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ನಮ್ಮ ಅಣ್ಣನ ಮದುವೆಯಲ್ಲಿ ತೊಗೊಂಡಿರೋ ಸೀರೆ ಇದು. ಸಖತ್ತಾಗಿದೆ, ಇನ್ನೂ ತುಂಬ ಚೆನ್ನಾಗಿದೆ. ಎಷ್ಟು ಐರನ್ ಮಾಡಿದೆ, ಬಟ್ ಇನ್ನೂ ತುಂಬ ಪರ್ಫೆಕ್ಟಾಗಿ ಆಗಲಿಲ್ಲ. ಸೊ ಹಾಗೆ ಹಾಕ್ಕೊಂಡೆ, ತುಂಬ ಚೆನ್ನಾಗಿತ್ತು ಸೀರೆ. ಅದಕ್ಕೆ ಜಸ್ಟ್ ಇಯರಿಂಗ್ಸ್ ಒಂದು ಪೇರ್ ಮಾಡಿಬಿಟ್ಟು ಸ್ಟಾರ್ಟೆಡ್ ಗೋಯಿಂಗ್. ಬಟ್ ರಾತ್ರಿ ಆಗಿತ್ತು, ಸ್ವಲ್ಪ ಲೇಟ್ ಆಗೋಯಿತು. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಿತ್ತಲ್ಲ. ಸೊ ಇವ್ರ ಮನೆಯಲ್ಲಿ ಏನು ಅಂತಂದರೆ, ನನ್ನ ಸ್ಟೂಡೆಂಟ್ ಮನೆ ಇದು. ಪ್ರತಿ ವರ್ಷ ಕರೀತಾರೆ ಅವ್ರ ಮನೆಗೆ ನವರಾತ್ರಿಗೆ. ತುಂಬ ಚೆನ್ನಾಗಿ ಮಾಡ್ತಾರಪ್ಪ, ಸಖತ್ತಾಗಿ ಮಾಡ್ತಾರೆ. ಎವ್ರಿ ಇಯರು ಹೊಸ ಕಾನ್ಸೆಪ್ಟ್ ಆ್ಯಡ್ ಮಾಡ್ತಾರೆ. ಬೇರೆ ಬೇರೆ ಕಾನ್ಸೆಪ್ಟ್ ಮಾಡಲ್ಲ, ಆ್ಯಡ್ ಮಾಡ್ತಾರೆ. ಸೊ ಒಂದು ಕಾನ್ಸೆಪ್ಟ್ ಒಂದು ಸುಮಾರು ಕಾನ್ಸೆಪ್ಟ್ ಇರುತ್ತೆ ಅಲ್ಲಿ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಅಮ್ಮ ಮಕ್ಕಳು ಎಲ್ಲ ಸೇರಿ ತುಂಬ ಚೆನ್ನಾಗಿ ಮಾಡಿದ್ರು. ಅವರಿಗೆ ಒಂದು 3 ಜನ ಹೆಣ್ಮಕ್ಳಿದ್ದಾರೆ. ಒಂದು 1 ವರ್ಷದ್ದು ಆ್ಯಂಡ್ ಮಿಕ್ಕಿದ್ದು 8 ವರ್ಷ ಮತ್ತು 13 ವರ್ಷ, ಆ ಥರ 3 ಜನ ಹೆಣ್ಮಕ್ಳಿದ್ದಾರೆ. ಸಹಾಯ ತಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೆಟಪ್ ಮಾಡಿದ್ದಾರೆ. ಬಟ್ ಅದನ್ನು ಮತ್ತೆ ವಾಪಸ್ ಪ್ಯಾಕ್ ಮಾಡೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಬಬಲ್ ವ್ರ್ಯಾಪಲ್ಲಿ ಹಾಕಿ ಮತ್ತೆ ಎಲ್ಲ ವಾಪಸ್ ಕ್ಲೀನಾಗಿ ಇಟ್ಬಿಡ್ತಾರಂತೆ. ಬಟ್ ತುಂಬ ಚೆನ್ನಾಗಿದೆ, ನೀವು ಒಂದ್ಸತಿ ನೋಡ್ಬಿಡಿ. ಅವ್ರ ಮನೆಗೆ ಹೋದರೆ ಇನ್ನೊಂದೇನು ಗೊತ್ತಾ, ಒಳ್ಳೆ ಟ್ರೆಡಿಷ್ನಲ್ ಆ್ಯಂಬಿಯನ್ಸ್ ಥರ ಡೆಕೋರೇಟ್ ಮಾಡಿದ್ದಾರೆ ಮನೆ ಒಳಗೆ. ವೆರಿ ವೆರಿ ಟ್ರೆಡಿಷ್ನಲ್. ಒಂದು ದೊಡ್ಡ ಸ್ವಿಂಗ್ ಬೇರೆ ಇಟ್ಟು ಅದು ಡೆಕೋರೇಟ್ ಮಾಡಿ ಅದರ ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರಂತೆ. ಸೊ ಹಾಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂದ್ಕೊಳ್ಳಿ, ಐ ಅಂಡರ್ಸ್ಟ್ಯಾಂಡ್. ಬಟ್ ತುಂಬ ಚೆನ್ನಾಗಿ ಇಟ್ಟಿದ್ರು. ಆ್ಯಂಡ್ ಅದಾದಮೇಲೆ ಒಳ್ಳೆ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ವೀಡಿಯೋಸು, ಅವ್ರ ಮಕ್ಕಳ ಜೊತೆ ಫೋಟೋಸು ಎಲ್ಲ ತೆಕ್ಕೊಂಡ್ವಿ. ಫೋಟೋಸ್ ತೆಗೆದ್ದೆ, ಆದರೆ ಹಾಕಿದ್ದೀನಿ. ಬಟ್ ಅವ್ರ ಫೋಟೋ ಆದರೆ ಹಾಕಿಲ್ಲ. ಐ ಡೋಂಟ್ ನೋ,
ಪ್ರೈವಸಿ ಇಶ್ಯೂಸಿಂದ ನಾನು ಹಾಕಿಲ್ಲ. ಆ್ಯಂಡ್ ಇಲ್ಲಿ ಮೆನು ಹಾಕಿದ್ದಾರೆ. ಮಗಳು ಆ ಥರ ಕೆಲಸ ಮಾಡಿದ್ಲಂತೆ. ಕ್ಲೀನಾಗಿ ಮೆನುನಲ್ಲಿ ಏನೇನಿದೆ ಇವತ್ತು ಅಂತ ಹೇಳಿಬಿಟ್ಟು ಕ್ಲೀನಾಗಿ ಹಾಗೆ ಬರೆದು ಲಿಸ್ಟ್ ಮಾಡಿ ಆ್ಯಂಡ್ ಬರ್ಗರ್ ಕೂಡ ಇಟ್ಟಿದ್ರು. ಅದು ಏನು ಬರ್ಗರ್ ಇಟ್ಟಿದ್ದೀರಾ ಅಂತಂದರೆ ಮಕ್ಕಳು ತಿನ್ನಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಬರ್ಗರ್ ಹಾಕಿದ್ದೀನಿ ಅಷ್ಟೇ ಅಂತ ಹಾಕಿದ್ರು. ಆ್ಯಂಡ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಅವ್ರ ಮನೇಲಿ. ಆ್ಯಂಡ್ ಅವ್ರ ಮನೆ ಬ್ಯಾಕ್ ಯಾರ್ಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಥರ ವೆರೈಟಿ ಟ್ರೀಸ್, ಪ್ಲ್ಯಾಂಟ್ಸು ಎಲ್ಲ ಇರುತ್ತೆ. ದಾಳಿಂಬೆಯಿಂದ ಹಿಡಿದು ಬಾಳೆಹಣ್ಣಿನ ಮರದಿಂದ ಹಿಡಿದು ನಿಂಬೆಹಣ್ಣು, ಏನೇನು ತೊಗೊಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಇದೆ. ಆ್ಯಂಡ್ ಹೂವುಗಳು ಕೇಳಲೇಬೇಡಿ, ತುಂಬ ಇದೆ. ವಿಂಟರ್ ಆದ್ದರಿಂದ ಅಷ್ಟು ತುಂಬ ಕಾಣಿಸಲ್ಲ, ಬಟ್ ತುಳಸಿ ಗಿಡ ಎಲ್ಲ ಥರನೂ ಇದೆ. ಹಾಗೆ ಮೇಂಟೈನ್ ಮಾಡ್ತಾರೆ. ಅವ್ರು ತುಂಬ ಇಷ್ಟ ಅಂತೆ. ಅವರ ಇನ್ಲಾಸ್ ಬಂದರು ಅಥವಾ ಅವ್ರ ತಂದೆ ತಾಯಿ ಯಾರು ಬಂದ್ರೂ ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಬ್ಯಾಕ್ ಯಾರ್ಡ್ ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿ ಹಾಕಿದ್ದಾರೆ. ಬುದ್ಧ ಸ್ಟ್ಯಾಚು ಎಲ್ಲ ಇಟ್ಬಿಟ್ಟು ಸ್ವಲ್ಪ ಲೈಟ್ಸ್ ಕೂಡ ಹಾಕಿ ಸಖತ್ ಚೆನ್ನಾಗಿ ಮಾಡಿದರು. ನನಗೆ ಭಾರಿ ಖುಷಿ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ಲೇಟ್. ಮನೆಗೆ ಹೊರಟ್ಬಿಟ್ಟೆ ನನ್ನ ಮಗಳನ್ನ ಕರ್ಕೊಂಡು. ನಾನು ನನ್ನ ಮಗಳಿಬ್ಬರೇ ಬಂದಿದ್ದು. ಸೊ ದೊಡ್ಡೋಳಿಗೆ ಕೆಲಸ ಇತ್ತು, ಕ್ಲಾಸ್ ಇತ್ತು, ಸೊ ಅವಳು ಬರಲಿಲ್ಲ. ಆ್ಯಂಡ್ ಇದು ಲಾಸ್ಟ್ ಡೇ ಆಫ್ ನವರಾತ್ರಿ. ಸೀರೆ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಈ ಸಾರಿ ತೋರಿಸ್ತಿದ್ದೀನಲ್ಲ, ತುಂಬ ಫೇವ್ರೆಟ್ ನಂದು. ದೊಡ್ಡ ಬುಟ್ಟ ಇರುತ್ತೆ ನೋಡಿ, ತುಂಬ ಫೇವ್ರೆಟ್ ನಂದು. ಬಟ್ ಏನಾಯಿತು ಅಂದರೆ ಇನ್ನೊಂದು ಸೀರೆ ನನಗೆ ಕಾಣಿಸ್ತು. ಸೊ ಅದನ್ನು ಹಾಕೊಂಡ್ಬಿಟ್ಟೆ ಅವತ್ತು. ಇದನ್ನು ಹಾಕ್ಕೊಳ್ಳಿಲ್ಲ. ಕ್ಲೀನಾಗಿ ಹಿಂಗೆ ಐರನ್ ಮಾಡಿ ಇರ್ತೀನಿ ಯಾವಾಗಲೂ. ಸೊ ಇದು ಕೂಡ ಹಾಗೆ ಐರನ್ ಮಾಡಿಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಸಾರಿ. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟೆ. ಅದ್ರ ಜೊತೆ ಈ ಬ್ಲೌಸ್ ಹಾಕ್ಕೊಂಡೆ. ಆ್ಯಂಡ್ ಮೇಟ್ ನೆಕ್ಲೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಎಲ್ಲಿ ಹೊರಟಿದ್ದೀನಿ ಅಂತೀರ? ಸಾಯಿ ಚಾಲಿಸ ಹಾಡೋಕ್ಕೆ ಅಂತ ದೇವಸ್ಥಾನದಲ್ಲಿ ಕರೆದಿದ್ದಾರೆ. ಆದ್ದರಿಂದ ಈ ಥರ ಹೂವೆಲ್ಲ ಹಾಕ್ಕೊಂಡು ಟ್ರೆಡಿಷ್ನಲ್ ಲಕ್ಷ್ಮಿ ಡಿಸೈನ್ ಎಲ್ಲ ಹಾಕ್ಕೊಂಡು ಹೊರಟಿದ್ದೀನಿ. ಸಣ್ಣ ಬಳೆ ಹಾಕ್ಕೊಂಡಿದ್ದೀನಿ. ಬಳೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸರಿ, ಅಟ್ಲೀಸ್ಟ್ ಒಂದು ಬಳೆ ಇರಬೇಕಂತ ಬ್ರೇಸ್ಲೆಟ್ ಟೈಪ್ ಅದು ಹಾಕ್ಕೊಂಡು ಲೈಟ್ ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಹೇರ್ ಎಕ್ಸ್ಟೆನ್ಷನ್ ಕೂಡ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಈ ಲುಕ್ಕು? ನಂಗೊಂದು ಸತಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ತೆಲುಗು ಆ್ಯಂಡ್ ಕನ್ನಡ ಎರಡೂ ವ್ಲಾಗ್ ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ. ಏಕೆಂದರೆ ಕೆಲವರು ಕನ್ನಡ ವ್ಲಾಗ್ ಕೇಳ್ತಾರೆ, ಕೆಲವರು ಇಂಗ್ಲೀಷ್ ತೆಲುಗು ವ್ಲಾಗ್ ಕೇಳ್ತಾರೆ. ಸೊ ಅದರಿಂದ ಸೇಮ್ ವ್ಲಾಗ್ ಕನ್ನಡ ಆ್ಯಂಡ್ ತೆಲುಗು ಎರಡೂ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋಗೆ ಬಂದರೆ ಸಾಯಿ ಚಾಲಿಸ ಹಾಡೋಕ್ಕೆ ದೇವಸ್ಥಾನದಲ್ಲಿ ಕರೆದಿದ್ದಾರೆ. ಹೇಳಿದ್ನಲ್ಲ, ಬಿಟ್ಟು ಹಾಕ್ತೀನಿ ಕೇಳಿ. ಆ್ಯಂಡ್ ಈ ಹಾಡು ಬಂದು ಫಸ್ಟ್ ಟೈಮ್ ರಿಲೀಸ್ ಮಾಡ್ತಾ ಇರೋದು ಆಲ್ ಓವರ್ US ಎಲ್ಲ. ಅದು ನನಗೆ ಚಾನ್ಸಸ್ ಸಿಕ್ಕಿರೋದು ನಂಗೆ ಬಹಳ ಖುಷಿಯಾಗಿದೆ. ಆ್ಯಂಡ್ ವೆರಿ ಮಚ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಪ್ಯೂರ್ಲಿ ಬ್ಲಿಸ್ ಅಲ್ಲಿ ಹೋಗ್ಬಿಟ್ಟು ಹಾಡನ್ನು ನಾನು ಹಾಡೋದು. ಆ್ಯಂಡ್ ಒರಿಜಿನಲ್ ಹಾಡು ಬಂದು ಮಾಲವಿಕಾ ಸಿಂಗರ್ ಅಂತ ಹೈದ್ರಾಬಾದಲ್ಲಿರ್ತಾರೆ, ಅವ್ರು ಹಾಡಿರೋದು. ಅವರ ಅಕ್ಕ ಆದವರು ಇದನ್ನು ಕಾಂಪೋಸ್ ಮಾಡಿರೋದಂತೆ. ಸೊ ಇದನ್ನು ಇಲ್ಲಿ ಸ್ಯಾಂಡಿಯಾಗೋದಲ್ಲಿ ನನ್ನ ವಾಯ್ಸಲ್ಲಿ ರಿಲೀಸ್ ಆಗಿದೆ. ಇದು STVನಲ್ಲಿ ಕೂಡ ಹಾಕಿದ್ರಂತೆ. ನನಗಿನ್ನೂ ಆ ಕ್ಲಿಪ್ಸ್ ಇನ್ನೂ ಬಂದಿಲ್ಲ, ಸಿಕ್ಕಿಲ್ಲ ನನಗೆ. ಆ್ಯಂಡ್ ಸಿಕ್ಕಿದ ಕೂಡಲೇ ಐ ಟ್ರೈ ಟು ಪುಟ್. ಸೊ ಅಲ್ಲಿ ಹಾಡಿದ್ಮೇಲೆ ನನಗೊಂದು ಸೀರೆ ಕೂಡ ಕೊಟ್ಟರು. ಐ ವಿಲ್ ಶೋ ಯು ಇನ್ ದ ಎಂಡ್ ಆಫ್ ದ ವಿಡಿಯೋ. ಆ್ಯಂಡ್ ನವರಾತ್ರಿ ಕೂಡ ಲಾಸ್ಟ್ ಡೇ ಅಂತ ಹೇಳಿದ್ನಲ್ಲ. ಸೊ ಇನ್ನೊಬ್ಳು ನನ್ನ ಕ್ಲೋಸ್ ಫ್ರೆಂಡ್ ಅವ್ರ ಮನೆಯಲ್ಲಿ ಪ್ರತಿ ವರ್ಷವೂ ಮಾಡ್ತಾಳೆ. ಸೊ ತುಂಬ ಚೆನ್ನಾಗಿಟ್ಟಿದ್ದಾಳೆ. ಎವ್ರಿ ಟೈಮ್ ಬ್ಯಾಕ್ ಡ್ರಾಪ್ ಸ್ವಲ್ಪ ಚೇಂಜ್ ಮಾಡಿ ಹಾಕ್ತಾ ಇರ್ತಾಳೆ. ಬಟ್ ಶಿಲ್ ಆ್ಯಡ್ ಎಕ್ಸ್ಟ್ರಾ ಏನಾದರೂ ಗೊಂಬೆಗಳು ಪ್ರತಿ ವರ್ಷವೂ ಒಂದು ಎಕ್ಸ್ಟ್ರಾ ತಂದು ಹಾಕ್ತಾಳೆ. ಆ್ಯಂಡ್ ವಿಡಿಯೋ ಆಲ್ಮೋಸ್ಟ್ ಎಂಡ್ ಬರ್ತಾ ಇದೆ. ನಾನು ನಿಮಗೆ ಈ ಸೀರೆ ತೋರಿಸ್ಲೇಬೇಕು ಅಂತ ಹಾಕ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಸೀರೆ. ಸಖತ್ ಖುಷಿ ಆಯಿತು. ಕಲರ್ ಕೂಡ ನನ್ನ ಹತ್ರ ಒಂದು ಇಲ್ಲ. ನನ್ನ ಹತ್ರ ಆಲ್ಮೋಸ್ಟ್ 100 ಮೇಲೆ ಇದೆ ಸಾರೀಸು. ಸೊ ಈ ಕಲರ್ ಆದರೆ ನನ್ನ ಹತ್ರ ಇಲ್ಲವೇ ಇಲ್ಲ. ಭಾರಿ ಖುಷಿ ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಅನಿಸ್ತು. ಜಿಗ್ಜಾಗ್ ನಾನು ಮಾಡಿಕೊಂಡು ಬೇರೆ ಬ್ಲೌಸ್ ಜೊತೆ ಕಾಂಬಿನೇಷನ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ನಿಮಗೂ ತೋರಿಸ್ತೀನಿ ಇದು ಈ ಸಾರಿ ಫಾರ್ ಶ್ಯೂರ್. ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಸಿಲ್ವರ್ ಟಿಂಜ್ ಇದೆ,
ಗೋಲ್ಡ್ ಸಿಲ್ಕ್ ಬಾರ್ಡರ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ನನ್ನ ಕ್ಲೋಸ್ ಫ್ರೆಂಡ್ ಇವಾಗ ನವರಾತ್ರಿ ಹೋಗಿದ್ದಲ್ಲ, ಅದ್ರಲ್ಲಿ ರಿಟರ್ನ್ ಗಿಫ್ಟ್ ಥರ ಕೊಟ್ಟಿದ್ದು, ಕುಂಕುಮ ಕೊಟ್ಟಿದ್ದು. ಈ ವಿಡಿಯೋ ನಿಮಗೆ ಬಹಳ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.